ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ರೈಡ್ ವಿತ್ ವದಿ. ಎಲ್ರಿಗೂ ಹೊಸ ಸಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಹಿಂದೆ ನೋಡತ್ತೀರಿ ಶೆಲ್ ಐತಿ. ಶೆಲ್ ಪೆಟ್ರೋಲ್ ಬಂಕ್ನಾಗ ಇದ್ದೀನಿ ಇವತ್ತು. ಬಿಕಾಸ್ ಇಂದಿರಾನಗರ ಬಂದಿದ್ವಿ ಸ್ವಲ್ಪ ಕೆಲಸದಿಂದ. ಗಾಡಿ ಸರ್ವಿಸ್ ಆಗಿರಲಿಲ್ಲ, ಟೈಮ್ ಸಿಗೋಲ್ತು ಹೋಗಿ ಕೊಟ್ಟು ಬರಲಿಕ್ಕೆ, ಅಷ್ಟು ಬ್ಯುಸಿ ಶೆಡ್ಯೂಲ್. ಅದಕ್ಕೆ ಇಂದಿರಾನಗರದಾಗ ಬಂದ ಶೆಲ್ದಿಂದ ಶೆಲ್ ಆಯಿಲ್ ತೊಗೊಂಡಾಯ್ತು. ಇಟ್ಸ್ ಅರೌಂಡ್ 600 ರುಪೀಸ್ ಏನೋ ಬಿತ್ತು ಶೆಲ್ ಆಯಿಲ್. ಸೊ ಆಲ್ರೆಡಿ ಏರ್ ಫಿಲ್ಟ್ರು ಮತ್ತು ಇದ್ರೊಳಗೆ ಏನು ಆಯಿಲ್ ಫಿಲ್ಟ್ರ್ ಇರೋಂಗಿಲ್ಲ ಎಕ್ಸಸ್ ಗಾಡಿನಾಗ. ನೋಡೋಣ ಬರೋ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಶೆಲ್ದವ್ರ ಜೊತೆ. ಐ ಹೋಪ್ ಫಾರ್ ದ ಬೆಸ್ಟ್. ಚಲೋ ಇರುತ್ತೆ ಅನ್ಕೋತೀನಿ. ನೋಡೋಣ, ಲೆಟ್ಸ್ ಸಿ. ಭಯ್ಯ ಆಲ್ರೆಡಿ ಡಂಪ್ कर दिए निकाल दिया? ओके, ऑयल ऑलरेडी ತೆಗೆದುಬಿಟ್ಟಾರೆ. ಇಲ್ಲ ಬಿಲ್ चाहिए नहीं? ಓಕೆ, ಎಕ್ಸಸ್ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀನಿ. ನೋಡೋಣ ಹೆಂಗಿರ್ತದೆ ಅಂಥೇಳಿ. ಬಿಕಾಸ್ ಆಲ್ರೆಡಿ ಕಾರ್ದವ್ರದ್ದು ಎಲ್ಲ ಸರ್ವಿಸ್ ಎಲ್ಲ ಇಲ್ಲೇ ಮಾಡಿಸ್ತಾರೆ. ಶೆಲ್ ಆಯಿಲ್ ಎಕ್ಸ್ಪೀರಿಯನ್ಸ್ ನೋಡಬೇಕು. ಆಮೇಲೆ ಅದ್ರ ಜೊತೆ ಎವ್ರಿ ಟೈಮು ಇದು ಗೇರ್ ಆಯಿಲ್ ಹಾಕೋದು ಮಾತ್ರ ಮರಿಬೇಡ್ರಿ. ಬಿಕಾಸ್ ಎಷ್ಟೋ ಜನ ಗಾಡಿ ಬರೀ ಸರ್ವಿಸ್ ಮಾಡಿಸ್ತೀರಿ, ಗೇರ್ ಆಯಿಲ್ ಹಾಕಿರಂಗಿಲ್ಲ. ಟೂ ವೀಲರ್ಗೆ ಲೈಕ್ ಗೇರ್ ಗಾಡಿಗೆಲ್ಲ ಅದಕ್ಕೂ ಕಂಪಲ್ಸರಿ ಇದು ಆಯಿಲ್ ಫಿಲ್ಟರ್ ಇದಕ್ಕೆ ಇರೋಂಗಿಲ್ಲ. ಜಸ್ಟ್ ಡಂಪ್ ಮಾಡ್ದೆ. ಏರ್ ಔಟ್ ಕರೆದಿಯೇ? ಓಕೆ ಭಯ್ಯ, ಥ್ಯಾಂಕ್ ಯು. ಸೊ 2 ನಿಮಿಷ ಕೆಲಸ ಟಕ್ ಅಂತ ಹಾಕಿ ರೆಡಿ ಮಾಡ್ತಾರೆ. ನೋಡೋಣ. ಸೊ ಆಯಿಲ್ ನೋಡ್ಬೋದು, ಫುಲ್ ಬ್ಲ್ಯಾಕ್ ಆಗಿ ಹೋಗೈತೆ ಆಲ್ರೆಡಿ. ಬಿಕಾಸ್ ಭಾಳ ದಿವಸ ಸರ್ವಿಸ್ ಬೆಂಡಿಂಗ್ ಇತ್ತು. ಆಫೀಸ್ ಬ್ಯುಸಿ ಶೆಡ್ಯೂಲ್ದಾಗ ಎಲ್ಲೂ ಹೋಗ್ಲಿಕ್ಕೆ ಆಗೋದು ಮಾಡಿಸ್ಲಿಕ್ಕೆ. ವೈಷ್ಣವಿ ನಾವು ಇಬ್ಬರು ಬಂದೀವಿ. ಆದರೆ ವೈಷ್ಣವಿ ಸ್ವಲ್ಪ ಕೆಲಸದಿಂದೆಲ್ಲ ಹೊರಗದಾಳ. ಹೇಳ್ತೀನಿ, ಫ್ಯೂಚರ್ ಲಾಗ್ನಾಗ ಗೊತ್ತಾಗ್ಬೋದು. ಸೊ ನೋಡ್ಬೋದು, ಜೋಳದ ರೊಟ್ಟಿ ತೊಗೊಂಡಿವಿ, ಸಜ್ಜಿ ರೊಟ್ಟಿ ಮತ್ತು ಒಂದು ಬಡಂಗ್ ಪ್ಯಾಕೆಟ್. ಸೊ ವೀಕೆಂಡ್ ಬಂತು ಅಂದರೆ ಫಿಕ್ಸ್ ಇದೆಲ್ಲ ಬಡಂಗ್ ಪ್ಯಾಕೆಟ್ ಹೋದು, ಇದು ಜೋಳದ ರೊಟ್ಟಿ. ಬಿಕಾಸ್ ರೆಸ್ಟ್ ಆಫ್ ಆಲ್ ಟೈಮ್ನಾಗ ಬರೀ ಬ್ಯುಸಿನೇ ಇರುತ್ತೆ ಶೆಡ್ಯೂಲ್ನಾಗ, ಹಿಂಗಾಗಿಲ್ಲ. ಅವ್ರ ಭಯ್ಯ आपका नाम क्या है? ಹಾಂ, ಅಬ್ದುಲ್. ಓ ಅಬ್ದುಲ್ ಅವ್ರು ಗಾಡಿ ಸರ್ವಿಸ್ ಮಾಡ್ಲಿಕ್ಕಿದ್ದಾರೆ ಇವತ್ತು. ಇಲ್ಲಿ ಅಬ್ದುಲ್ ಇದ್ದಾರೆ, ಅಲ್ಲಿ ಅಬ್ದುಲ್ ಅವ್ರ ಫ್ರೆಂಡ್ ಇದ್ದಾರೆ. ಸೊ ಲೆಟ್ಸ್ ಸಿ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಅಂತ ನೋಡಿ ಕಾಮೆಂಟ್ ಹಾಕಿರಿ ನೋಡೋರು. ಸೊ ನಿಮ್ಗೆ ಯಾರಿಗಾರು ಗಾಡಿ ಸರ್ವಿಸ್ ಮಾಡಿಸ್ಬೇಕಿತ್ತು ಅಂದರೆ ಇನ್ಸ್ಟೆಂಟಾಗಿ ಸರ್ವಿಸ್ ಮಾಡಿಸ್ಬೇಕು, ಏನೂ ಮೇಜರ್ ಇಶ್ಯೂಸ್ ಇಲ್ಲ. ಜಸ್ಟ್ ಆಯಿಲ್ ಚೇಂಜ್ ಮಾಡಿಸೋದಿತ್ತು ಅಂದ್ರೆ ಸೊ ಐ ಗೆಸ್ ಶೆಲ್ ಈಸ್ ದ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತದೆ. ಸೊ ಅದಕ್ಕೆ ನಾನು ಶೆಲ್ಗೆ ಬಂದೀನಿ. ನೋಡೋಣ ಹೆಂಗದ ಎಕ್ಸ್ಪೀರಿಯನ್ಸ್ ಈ ಸರಿ. ಸೊ ಇದನ್ನು ಇಂಜೆಕ್ಟ್ ಮಾಡಬೇಕು. ಇದನ್ನು ಫಸ್ಟ್ ಡೌನ್ ಮಾಡಿ ಕೇಳೋಣ ಅವನಿಗೆ. ಸೊ ಈ ಬೋಲ್ಟ್ ಓಪನ್ ಮಾಡಿಸ್ರಿ ಕಂಪಲ್ಸರಿ ಸರ್ವಿಸ್ ಕೊಟ್ಟಾಗ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಸರ್ವಿಸ್ ಕೊಟ್ಟಾಗ ತೆಗೆಸ್ಬೇಕು. ಹೋಗಿಗಾಯನ. ಸೊ 2 ಬೋಲ್ಟ್ ಕಂಪಲ್ಸರಿ ಇಳಿಸಿ ಆಯಿಲ್ ಡೌನ್ ಮಾಡಿಸ್ರಿ. ಬಿಕಾಸ್ ಗೇರ್ ಆಯಿಲ್ನು ಅಷ್ಟೇ ಇಂಪಾರ್ಟೆಂಟ್ ಅದ. ಅದ್ರ ಮೇಲೆ ನಿಮ್ಮ ಗಾಡಿದ ಡ್ಯೂರಬಿಲಿಟಿ ಆ್ಯಂಡ್ ಗಾಡಿ ಸ್ಮೂತಾಗಿರ್ತದೆ. ಕಂಪಲ್ಸರಿ ಕ್ಯಾಶಾಲ್ ಸ್ಕೂಟರ್ ಗೇರ್ ಆಯಿಲ್ ಅಂತ ಬರ್ತದೆ. ಸೊ ಅದನ್ನು ಯೂಸ್ ಮಾಡಿರಿ. ಯೂಸ್ ಮಾಡಿದ್ರೆ ಗಾಡಿ ವೆಲ್ ಮೇಂಟೈನ್ಡ್ ಆಗಿರ್ತದೆ, ಯಾವುದೇ ರೀತಿ ಇಶ್ಯೂಸ್ ಬರೋಂಗಿಲ್ಲ. ಸೊ ನೋಡಿರಿ, ಈ ಥರ ಡೌನ್ ಮಾಡ್ಬೇಕು ಗಾಡಿ ಬಗ್ಸಿ. फुल पूरा आ जाएगा ना उसमें? कितना ml रहता है? 50 ml रहता है. ओके, हाँ उधर लिखा हुआ है ना. ओके, ಬೇಸ್ಡ್ ಆನ್ ಎಷ್ಟು ಎಮ್ ಎಲ್ ಅದಲ್ಲಿ ಬರ್ದಿರ್ತಾರೆ ನೋಡಿರಿ. ಅದು ನೋಡಿನೇ ನೀವು ಆಯಿಲ್ ಚೇಂಜ್ ಮಾಡಿಸಿ. ಸೊ ಈ ಥರ ಕಟ್ ಮಾಡಿ ಇದನ್ನು ಇಂಜೆಕ್ಟ್ ಮಾಡಿದರೆ ಇದ್ರ ಒಳಗಡೆ ಹೋಗ್ತದೆ. 120 ml ಇರ್ತದೆ. ಬಟ್ ನಮಗೆ ಬೇಕಾಗಿ ಓನ್ಲಿ ಇದನ್ನ 50 ml चाहिए. ಸೊ 50 ml ಬೇಕು. 120 ml ಅದ. ಅದರೊಳಗೆ ಹಾಫ್ ಹಾಕಿದ್ರು ಮೋರ್ ಇನಫ್. ಸೊ ಭಾಳ ದಿವಸದಿಂದ ರೈಡೇ ಮಾಡ್ಲಿಕ್ಕೆ ಆಗೋಲ್ತು. ಬಿಕಾಸ್ ಆಫೀಸ್ ಶೆಡ್ಯೂಲ್ ಅಷ್ಟು ಬ್ಯುಸಿ ಆಗ್ಯದ ಅಂತಂದ್ರೆ ಕಿರಿಕಿರಿ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಒಂದು ಬಿಟ್ಟು ಇನ್ನೊಂದು ಕೆಲಸ ಇದ್ದೇ ಇರ್ತದೆ. ಸೊ ಅದಕ್ಕೆ ಲಾಗ್ ಕಂಟಿನ್ಯೂ ಬರ್ಲಿಕ್ಕಿಲ್ಲ. ಎಷ್ಟು 1205 ಜನ ಇದ್ದೀರಿ. ಸೊ ಭಾಳ ಕಡಿಮೆ ಮಂದಿ ಲಾಗ್ ನೋಡಿದ್ದೀರಿ. ಪ್ಲೀಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ. ಬಿಕಾಸ್ ಈ ಸಪೋರ್ಟ್ ಮಾಡೋದ್ರಿಂದ, ಕಮೆಂಟ್ ಹಾಕೋದ್ರಿಂದ, ಲೈಕ್ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ಮೋಟಿವೇಟ್ ಆಗಿ ಬ್ಯುಸಿ ಶೆಡ್ಯೂಲ್ನಾಗ ಟೈಮ್ ತೆಗೆದು ಮತ್ತೆ ಲಾಗ್ ಮಾಡ್ತಿರ್ತೀವಿ. ಸೊ ಹಿಂಗಾಗಿ ನಿಮ್ದೆಲ್ಲರೂ ಸಪೋರ್ಟ್ ಬೇಕು. ಸೊ ಇದೇ ಥರ ನಿಮ್ಮದು ಗಾಡಿ ಸರ್ವಿಸ್ ಶೆಲ್ ಪೆಟ್ರೋಲ್ ಬಂಕಿಗೆ ಬಂದ್ರಿ ಅಂದರೆ ಮಾಡಿಸ್ಕೊಳ್ರಿ ನಿಯರೆಸ್ಟ್ ಪೆಟ್ರೋಲ್ ಬಂಕ್ನಾಗ. ನಾನು ಇಂದಿರಾನಗರ ಬಂದಿದ್ದೆ. ಸೊ ಅದಕ್ಕೆ ಇಂದಿರಾನಗರಾಗ ಮಾಡ್ತೀನಿ. ಸೊ ನೀವು ನಿಯರೆಸ್ಟ್ ಎಲ್ಲದಲ್ಲಿ ಮಾಡಿಸಿ ಕ್ಲೀನಾಗಿ ಗಾಡಿನ ವೆಲ್ ಮೇಂಟೈನ್ ಮಾಡಿರಿ. ಬಿಕಾಸ್ ಗಾಡಿ ಆರಾಮಿದ್ದರೆ ನಾವು ಎಲ್ಲಿ ಬೇಕಾದ್ರೆ ಹೋದರೂ ಬ್ರೇಕ್ ಡೌನ್ ಆಗಲ್ಲ, ಈಸಿಲಿ ಬರ್ಬೋದು. ಸೊ ಐ ಹೋಪ್ ದಿಸ್ ವ್ಲಾಗ್ ಏನದ ನಿಮ್ಗೆ ಹೆಲ್ಪ್ಫುಲ್ ಅದ ಅಂತ ಅನ್ಕೋತೀನಿ. ನೋಡ್ತಾ ಇರಿ, ಸ್ಟೇ ಟ್ಯೂನ್ ಆಗಿರಿ, ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.